ಈ ಆಸ್ತಿ ಸಲುವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ದಾಂಡೇಲಿ ಆಸ್ತಿ ಸಲುವಾಗಿ. ದಾಂಡೇಲಿ ಅಷ್ಟೊಂದು ಬೆಲೆ ಬಾಳುವಂತದ ಮೇಡಮ್ ಅಲ್ಲಿ? ನನ್ನೂರು ಅವ್ರ ಆಸ್ತಿ ಇರೋದು ನಮ್ಮ ಮನೆ ಪಕ್ಕನೇ. ಟು ಬಿ ಫ್ರಾಂಕ್, ನಮ್ಮೂರು ಅಂದ್ರೆ ನಮ್ಮ ಊರು ದಾಂಡೇಲಿ ಅಂದ್ರೆ ಗಣೇಶ್ ಗುಡಿ. ಗಣೇಶ್ ಗುಡಿಯ ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಕಾಳಿ ಬ್ರಿಡ್ಜ್ ಪಕ್ಕದಲ್ಲೇ ಅಲ್ಲೆಲ್ಲ ರಾಫ್ಟಿಂಗು ಮತ್ತೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಅಲ್ಲಿ ಇರೋದು ಇವ್ರದೇ ಆಸ್ತಿ ಅಂತ ನನಗೆ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ. ಅಲ್ಲಿರೋ ಆಸ್ತಿ ಅಲ್ಲೊಂದು ಸ್ಮಶಾನ ಇದೆ, ಕ್ರಿಶ್ಚಿಯನ್ ಕಮ್ಯುನಿಟಿದು ಒಂದು ಸ್ಮಶಾನ ಇದೆ. ಸ್ಮಶಾನ ಆಗ್ತಾ ಇದ್ದಂಗೆ ಅಲ್ಲೊಂದು ಇದಿತ್ತಪ್ಪ, ಏನೋ ಒಂದು ಊರಿತ್ತು. ಅದು ಊರು ಎಂಥದೋ ಹೆಸರಪ್ಪ, ಅಲ್ಲಿ ವಿಠೋಬಾ ಅಂತ ಕುಸುಡಿ ಗ್ರಾಮನೋ ಏನೋ, ವಿಠೋಬಾ ಅನ್ನೋರು ಹೊಲ ಗದ್ದೆ ಇತ್ತು, ಅದನ್ನೇನೋ ಇವ್ರು ಪರ್ಚೇಸ್ ಮಾಡಿದ್ರಂತೆ. ಸೊ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ, ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಏನೋ ನನಗೆ ಗೊತ್ತಿಲ್ಲ. ಸೊ ಅಂತಹ ಟೈಮಲ್ಲಿ ನಿಜಕ್ಕೂ ಅಲ್ಲಿನ ಭೂಮಿಗೆ ಅಷ್ಟೊಂದು ಬೆಲೆ ಇದೆಯಾ ಅಂತ ನೀನ್ ನಂಬ್ತಿರೋ ಇಲ್ಲೋ, ನಾವೆಲ್ಲ ಅಲ್ಲಿ ಓಡಾಡಿದೀವಿ. ಅದು ಇವ್ರು ಹೇಳ್ತಾರಲ್ಲ, ಬಾಡ್ಗುಂದು, ಜೋಯಿಡಾ, ಕಾಳಿ ನದಿ, ಗಣೇಶ್ ಗುಡಿ, ಇಲ್ಲೆಲ್ಲ ನಾವು ತುಂಬಾ ಓಡಾಡಿದ್ದೀವಿ ರಾಮ್. ಅಂಡ್ ಅಲ್ಲಿ ಯಾವುದೇ ರೀತಿಯಾದಂಥ ರೆಸಾರ್ಟ್ಗಳಿರಲಿಲ್ಲ, ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸ್ ಇರಲಿಲ್ಲ, ಬರೀ ಕಾಡಾಗಿತ್ತಷ್ಟೇ. ನಾವು ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಕಾಳಿ ನದಿ ದಡದಲ್ಲಿ ನಮಗೆ ಇದು ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಹೆಂಗಾಗಿದೆ ಅಂತಂದ್ರೆ ಅಣಬೆಗಳ ತರ ಸಿಕ್ಕ ಕಡೆ ರೆಸಾರ್ಟ್ ಆಗಿದೆ. ಯು ಬಿಲೀವ್ ಇಟ್ ಆರ್ ನಾಟ್, 1 ಎಕರೆಗೆ 1 ಕೋಟಿ ರೂಪಾಯಿ. ಬೆಂಗಳೂರಲ್ಲೂ ಕೂಡ ಅಷ್ಟೊಂದು ಬೆಲೆ ಬಾಳೋದಿಲ್ಲ ನಮ್ಮ ದಾಂಡೇಲಿ ಗಣೇಶ್ ಗುಡಿಯಲ್ಲಿ ಭೂಮಿಗೆ ಇರುವಂತಹ ಬೆಲೆ. ಇವ್ರೇನ್ ದಡ್ರ ಅಲ್ಲೋಗಿ ಎಷ್ಟೊಂದು ಆಸ್ತಿ ಮಾಡೋದಕ್ಕೆ. 11 ಎಕರೆ ಅಂತಂದ್ರೆ 1 ಎಕರೆಗೆ 1 ಕೋಟಿ. ನಮ್ಗೆಲ್ಲ ಗೊತ್ತೇ ಇರ್ಲಿಲ್ಲ. ಆಗೆಲ್ಲ ನಮ್ಮ ತಂದೆಯವ್ರು ಕೆಲಸ ಮಾಡ್ಬೇಕಾದ್ರೆ ಈ ಕಾಡಲ್ಲಿ ಯಾಕಿರ್ತೀರಿ, ಎಲ್ಲ ಬೆಂಗಳೂರಿಗೆ ಬರ್ರಿ ಅಂತ ಇದ್ರು. ಯಾರು ಸತ್ರು ಗೊತ್ತಾಗಲ್ಲ, ಬದುಕಿದ್ರು ಗೊತ್ತಾಗೋದಿಲ್ಲ, ಇಲ್ಲೇ ಹಾಕಿದೀರಾ ಅಂತ ಇದ್ರು. ಈಗ ಅದು ಕಾಡಲ್ಲ, ನಂಬರ್ 1 ಟೂರಿಸಂ ಸ್ಪಾಟ್ ಆಗಿದೆ. ಅಷ್ಟರ ಮಟ್ಟಿಗೆ ಇವರು ತಲೆ ಓಡಿಸಿ ಆವಾಗಲೇ ತಗೊಂಡಿದ್ದಾರೆ. ಸೊ ಅಲ್ಲಿ ತಗೊಂಡು ಈಗ ಲೀಸ್ ಕೊಟ್ಟಿದ್ದಾರೆ. ಪಾಪ ಲೀಸ್ಗೆ ಅಲ್ಲೆಲ್ಲ ವಾಟರ್ ಆಕ್ಟಿವಿಟೀಸು ಮತ್ತೆ ರೆಸಾರ್ಟ್ ನಡೆಸ್ತಾ ಇರೋರು ಪಾಪ ನಮಗೆ ಗೊತ್ತಿರೋರೆ. ಒಬ್ರು ಅನಿಲ್ ಫಡ್ನೇಕರ್ ಅಂತ, ಇನ್ನೊಬ್ರು ಶಮಲ್ ಅಬ್ದುಲ್ ಅಂತ. ಶಮಲ್ ಅಬ್ದುಲ್ ಮತ್ತು ಅನಿಲ್ ಫಡ್ನೇಕರ್ ಅಂತ. ಸೊ ಅವರು ಅಲ್ಲಿ ಹೋಮ್ ಸ್ಟೇಗಳನ್ನ ಏನೋ ಮಾಡ್ಕೊಂಡು ರೆಂಟ್ಗೆ ನಡ್ಸ್ಕೊತಾ ಇದ್ದಾರೆ ಅಲ್ಲಿ ಇವ್ರ ಆಸ್ತಿನ. ಸೊ 3 ಎಕರೆ 1.5 ಎಕರೆ ಮತ್ತು 3 ಎಕರೆ ಓಂ ಪ್ರಕಾಶ್ ಅವ್ರ ಹೆಸರಿಗೇನೆ ಸರ್ವೆ ಬೇರೆ ಬೇರೆ ನಂಬರು. ಈಗ ಇಲ್ಲಿ ವಿವಾದ ಬಂದಿರೋದು ಈ ಭೂಮಿ ರಿಸೋರ್ಸಸ್ ಅಂತ ಒಂದು ಕಂಪನಿಗೆ RTC ಇರುವಂತಹ ಸರ್ವೆ ನಂಬರ್ 910. ಈ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ಅವರ ಸಹೋದರಿ ಹೆಸರಿಗೆ ವಿಲ್ ಬರೆದಿಟ್ಟಿದಾರಂತೆ. ಅವ್ರ ಸಹೋದರಿ ಹೆಸರು ಸರಿತಾ ಗುಪ್ತಾ. ಅವ್ರ ಹೆಸರಿಗೆ ಯಾಕೆ ಬರೆದ್ರಿ, ನನಗೂ ಒಬ್ಳು ಮಗಳಿದಾಳಲ್ಲ, ಮಗಳಿಗೆ ಯಾಕೆ ಬರೀಲಿಲ್ಲ ಅನ್ನೋದು ತಾಯಿಯ ಹೋರಾಟ. ಸಹಜ ಅದು. ನನ್ಗೂ ನಿನ್ಗೊಬ್ಳು ಮಗಳಿದ್ದಾಳೆ, ಒಬ್ಬ ಮಗ ಇದ್ದಾನೆ, ಮಗನಿಗೆ ಮಾಡ್ದಂಗೆ ಮಗಳಿಗೆ ಮಾಡಿ ಅಂತ ಯಾವ ತಾಯಿ ಆದ್ರೂ ಹೋರಾಟ ಮಾಡ್ತಾರೆ. ಅದೇ ಇರಬಹುದಾ ಇದ್ರಲ್ಲಿ, ಗೊತ್ತಿಲ್ಲ ನನಗೆ. ಬಟ್ ಒಂದಂತೂ ಸತ್ಯ, ಆಕೆ ಇಷ್ಟು ದೊಡ್ಡ ಸ್ಟೆಪ್ ತೆಗೆದುಕೊಳ್ಳೋಕೆ ಪ್ರೊವೊಕೇಶನ್, ಆಕೆಯ ಸಫರಿಂಗ್ಸ್ ಇರ್ಬೋದಾ? ಯಾಕಂದ್ರೆ ಆಕೆ ಪದೇ ಮೆಸೇಜ್ಗಳಲ್ಲಿ ಅದನ್ನ ಹೇಳ್ತಾನೆ ಇದ್ಲು, ಪ್ರೊಟೆಸ್ಟ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ತಮ್ಮ ಮನೆ ಮುಂದೆನೆ ಕೂತು ಪ್ರೊಟೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗಿದೆ. ಅವ್ರೇನೋ 1 ವಾರದಿಂದೇನೆ ತಂಗಿ ಮನೆಗೆ ಹೋಗಿದ್ರಂತೆ, ಮಗಳೇನೋ ಫೋನ್ ಮಾಡಿ ಕರೆದ್ರಂತೆ ಬನ್ನಿ ಅಂತ. ಬಂದ್ 2 ದಿನ ಚೆನ್ನಾಗಿದ್ರಂತೆ. ಊಟ ಮಾಡುವಾಗ ಮತ್ತೆ ಜಗಳ ಶುರುವಾಯ್ತಂತೆ. ಇವರು ಕಣ್ಣಿಗೆ ಖಾರದ ಪುಡಿ ಹಾಕಿ ಚಾಕು ತಗೊಂಡು ಚುಚ್ಚಿ ಕೊಲೆ